ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದ ಲಕ್ಷಾಂತರ ರೈತರಿಗೆ ಅಡಿಕೆ ಬೆಳೆ ಒಂದು ಪ್ರಮುಖವಾದ ಆದಾಯದ ಮೂಲವಾಗಿದೆ. ಇದು ಕೇವಲ ಕೃಷಿ ಉತ್ಪನ್ನವಲ್ಲ, ಹಲವು ಕುಟುಂಬಗಳ ಆರ್ಥಿಕ ಬೆನ್ನೆಲುಬು. ಆದರೆ ಕಳೆದ ಹಲವು ವರ್ಷಗಳಿಂದ ಅಡಿಕೆಗೆ ನಿಷೇಧದ ಭೀತಿ ಎದುರಾಗಿದ್ದು ಕರ್ನಾಟಕ ಹಾಗೂ ಭಾರತದ ರೈತರನ್ನ ಆತಂಕಕ್ಕೆ ತಳ್ಳಿದೆ. ಇತ್ತೀಚೆಗೆ ಅಮೆರಿಕದ ಆಹಾರ ಮತ್ತು ಔಷಧಿ ಆಡಳಿತ ಅಡಿಕೆ ಹಾಳೆಯಿಂದ ತಯಾರಿಸಿದ ಕೆಲವು ಉತ್ಪನ್ನಗಳಲ್ಲಿ ಆಲ್ಕಲಾಯ್ಡ್ ಅಂಶಗಳಿವೆ ಎಂದು ಹೇಳಿ ಅಡಿಕೆ ಹಾಳೆಗಳ ಆಮದನ್ನ ನಿಷೇಧಿಸಿತ್ತು. ಇದೀಗ ಅಡಿಕೆಯೂ ಕೂಡ ಡೇಂಜರ್, ಇದನ್ನ ಬ್ಯಾನ್ ಮಾಡಬೇಕು ಎಂದು WHO ಕರೆ ಕೊಟ್ಟಿದೆ. ಅಡಿಕೆ ಬ್ಯಾನ್ ಮಾಡಲು WHO ಕರೆ. ಹೌದು, ವಿಶ್ವ ಆರೋಗ್ಯ ಸಂಸ್ಥೆ ಅಡಿಕೆ ಬೆಳೆಗಾರರಿಗೆ ಶಾಕ್ ನೀಡಿದೆ. WHO ವತಿಯಿಂದ ಶ್ರೀಲಂಕಾದಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶದಲ್ಲಿ ಅಡಿಕೆಯ ಕುರಿತು ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಅಡಿಕೆಯಿಂದ ಕ್ಯಾನ್ಸರ್ ಬರಲಿದೆ, ಈ ಕಾರಣದಿಂದ ಅಡಿಕೆ ಬ್ಯಾನ್ ಮಾಡಬೇಕು ಎಂದು WHO ಕಠಿಣ ಎಚ್ಚರಿಕೆ ನೀಡಿದೆ. ಈ ಸಮಾವೇಶದಲ್ಲಿ ಭಾರತ, ಭೂತಾನ್, ಉತ್ತರ ಕೊರಿಯಾ, ಮಾಲ್ಡೀವ್ಸ್, ಮಯನ್ಮಾರ್, ನೇಪಾಳ, ಶ್ರೀಲಂಕಾ, ಥೈಲ್ಯಾಂಡ್ ರಾಷ್ಟ್ರಗಳು ಭಾಗಿಯಾಗಿದ್ವು. ಕ್ಯಾನ್ಸರ್ ಕಾರಕ ವಸ್ತುಗಳ ವಿಚಾರದಲ್ಲಿ ಸಮಾವೇಶದಲ್ಲಿ ಚರ್ಚೆ ನಡೆದಿದೆ. ಈ ಸಮಾವೇಶದಲ್ಲಿ ದೇಶಗಳಲ್ಲಿ ಒಟ್ಟಾಗಿ 28 ಕೋಟಿ ವಯಸ್ಕರು, 1.1 ಕೋಟಿ ಅಪ್ರಾಪ್ತರು, ಹೊಗೆರಹಿತ ತಂಬಾಕು, ನಿಕೋಟಿನ್ ಮತ್ತಿತರ ವ್ಯಸನಿಗಳಿದ್ದಾರೆ. ಇವುಗಳ ಕುರಿತು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಲಾಗಿದೆ. ಇದರಲ್ಲಿ ಅಡಿಕೆಯನ್ನ ಕೂಡ ಸೇರಿಸಲಾಗಿದೆ. ಹೊಗೆರಹಿತ ತಂಬಾಕು, ನಿಕೋಟಿನ್, ಅಡಿಕೆ ಉತ್ಪಾದನೆ ಹಾಗೂ ಮಾರಾಟ ಇತ್ಯಾದಿಗಳ ಮೇಲೆ ನಿಯಂತ್ರಣಕ್ಕೆ ಚೌಕಟ್ಟು, ರಾಷ್ಟ್ರೀಯ ಶಾಸನ ತರಬೇಕು. ಉತ್ಪಾದನೆ, ಮಾರಾಟ, ಜಾಹೀರಾತು, ಪ್ರಚಾರ, ಪ್ರಾಯೋಜಕತ್ವ ನಿಷೇಧಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸೂಚನೆಯನ್ನ ನೀಡಲಾಗಿದೆ. ಅಡಿಕೆ ಸಹಿತ ಎಲ್ಲಾ ಉತ್ಪನ್ನಗಳನ್ನ ನಿಷೇಧ ಮಾಡಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಕರೆ ನೀಡಿದೆ. ಹಾಗಾದ್ರೆ ಅಡಿಕೆ ನಿಷೇಧಕ್ಕೆ WHO ನೀಡಿದ ಕಾರಣಗಳೇನು? ಕ್ಯಾನ್ಸರ್ನ ಆತಂಕ. ಅಡಿಕೆ ಸೇವನೆಯಿಂದ ಬಾಯಿ ಕ್ಯಾನ್ಸರ್ ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಗಳು ಮತ್ತು ಕೆಲವು ಸಂಶೋಧನಾ ವರದಿಗಳು ಹೇಳಿವೆ. ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯವು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಹಿಂದಿನ ಅಫಿಡವಿಟ್ಗಳಲ್ಲಿ ಈ ಅಭಿಪ್ರಾಯವನ್ನ ಪುನರುಚ್ಚರಿಸಿದೆ. 2. ಗುಟ್ಕಾ, ಪಾನ್ ಮಸಾಲೆಗೆ ಅಡಿಕೆ ಬಳಕೆ. ಅಡಿಕೆಯನ್ನ ಹೆಚ್ಚಾಗಿ ತಂಬಾಕು ಮತ್ತು ಇತರ ಹಾನಿಕಾರಕ ಪದಾರ್ಥಗಳೊಂದಿಗೆ ಬೆರೆಸಿ ತಯಾರಿಸುವ ಗುಟ್ಕಾ ಮತ್ತು ಪಾನ್ ಮಸಾಲಾ ಉತ್ಪನ್ನಗಳಲ್ಲಿ ಬಳಸಲಾಗುತ್ತೆ. ಇದನ್ನೇ ತಿನ್ನುವ ಯುವಕರಲ್ಲಿ ಕ್ಯಾನ್ಸರ್ ಹಾಗೂ ಇತರೆ ಗಂಭೀರ ಕಾಯಿಲೆಗಳು ಹೆಚ್ಚಾಗುತ್ತಿದೆ ಎಂದು WHO ಹೇಳಿದೆ. ಬೆಳೆಗಾರರು ಮತ್ತು ಸರ್ಕಾರದ ನಿಲುವೇನು? ಬರೀ ಅಡಿಕೆ ಹಾನಿಕಾರಕವಲ್ಲ, ಬದಲಿಗೆ ಅದನ್ನ ತಂಬಾಕು, ಹೊಗೆಸೊಪ್ಪು ಸೇರಿ ಇತರೆ ಉತ್ಪನ್ನಗಳೊಂದಿಗೆ ಮಿಶ್ರಣ ಮಾಡಿದಾಗ ಮಾತ್ರ ಅಪಾಯಕಾರಿಯಾಗುತ್ತೆ. ಅಡಿಕೆಯಲ್ಲಿ ಔಷಧೀಯ ಗುಣಗಳಿವೆ. ಅಡಿಕೆ ಬ್ಯಾನ್ ಮಾಡಿದ್ರೆ ಅಡಿಕೆ ಬೆಳೆಗಾರರ ಬದುಕು ಬೀದಿಗೆ ಬೀಳುತ್ತೆ ಎಂದು ರೈತರು ಆತಂಕಪಟ್ಟಿದ್ದಾರೆ. ಅತ್ತ ಕರ್ನಾಟಕ ಸರ್ಕಾರ ಖಾಸಗಿ ಸಂಶೋಧನಾ ಸಂಸ್ಥೆಗಳಿಂದ ಅಡಿಕೆಯನ್ನ ಅಧ್ಯಯನ ಮಾಡಿಸಿದ್ದು ಆ ವರದಿಗಳು ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ ಎಂದು ಹೇಳಿವೆ. ಈ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ. ಅತ್ತ ಕೇಂದ್ರ ಸರ್ಕಾರ ಕೂಡ ಅಡಿಕೆಯನ್ನ ಆರೋಗ್ಯಕಾರಿ ಎಂದು ನಿರೂಪಿಸಲು ಈಗಾಗಲೇ ಅನೇಕ ಸಂಶೋಧನೆಗಳನ್ನ ಕೈಗೊಂಡು ಇದನ್ನ ವೈಜ್ಞಾನಿಕವಾಗಿ ರೂಪಿಸುವಲ್ಲಿ ಯಶಸ್ವಿಯಾಗಿದೆ. ರೈತರು ಆತಂಕ ಪಡಬೇಡಿ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಭಯ ನೀಡಿದೆ. ಒಟ್ಟಾರೆ ಅಡಿಕೆ ಬ್ಯಾನ್ ಆದ್ರೆ ಅದನ್ನೇ ನಂಬಿ ಬದುಕುತ್ತಿರುವ ರೈತರ ಬದುಕು ಬೀದಿಗೆ ಬೀಳಲಿದೆ. ನಿಜವಾಗ್ಲೂ ಕೂಡ ಅಡಿಕೆ ಬ್ಯಾನ್ ಆಗುತ್ತಾ? ಬ್ಯಾನ್ ಮಾಡದಿರಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.